ಕಾಫಿನಾಡಲ್ಲಿ ಕಾಂಗ್ರೆಸ್ ನಾಯಕರಿಂದ ರೌಡಿಸಂ ಆಗಿದೆ. ವೃದ್ಧ ದಂಪತಿಯ ಮೇಲೆ ಕಾಂಗ್ರೆಸ್ ನಾಯಕ ದರ್ಪ ತೋರಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತ ಈ ದಬ್ಬಾಳಿಕೆ ಮಾಡಿರುವುದು. ವೃದ್ಧ ದಂಪತಿ ಪಾಪ ಕಂಗಾಲಾಗಿದ್ದಾರೆ. ಕೊಪ್ಪ ತಾಲೂಕಿನ ಬೇರುಕುಡಿಗೆ ಈ ಗ್ರಾಮದಲ್ಲಿ ಘಟನೆ ಆಗಿದೆ. ಕಾಂಗ್ರೆಸ್ನ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ದಬ್ಬಾಳಿಕೆ ಮಾಡಿರುವುದು. ಜಮೀನು ಖರೀದಿಸಿ ಮನೆಯೂ ಬೇಕು ಅಂತ ಹೇಳಿ ಕಿರುಕುಳ ಕೊಡ್ತಾ ಇದ್ದಾನೆ. ಮನೆ ಬಿಟ್ಟು ಹೋಗಿ ಅಂತೇಳಿ ವೃದ್ಧ ದಂಪತಿಗೆ ಕಾಡಿಸ್ತಾ ಇದ್ದಾನೆ. ಮಹಾರುದ್ರಪ್ಪ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಹಾರುದ್ರಪ್ಪ, ಈತ ಡಿ ಕೆ ಶಿವಕುಮಾರ್ ಅವರ ಆಪ್ತ ಜಮೀನು ಖರೀದಿ ಮಾಡಿದ್ದಾನೆ. ಜಮೀನಿನ ಜೊತೆಗೆ ಮನೆಯೂ ಖರೀದಿ ಮಾಡಿದ್ನ ಹೇಗೆ? ಹೌದು ವಾಸುದೇವಿ, ಏನಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಚಿನ್ ಮೀಗ ಇದ್ದಾರೆ. ಇವರು ಕೂಡ ಏನಂದ್ರೆ ಈ ಹಿಂದೆ ಏನಂದ್ರೆ ಅದೇ ಕೊಪ್ಪ ತಾಲೂಕಿನ ಬೇರುಕುಡಿಗೆ ಗ್ರಾಮದಲ್ಲಿ ರಮೇಶ್ ಅವರ ಒಂದು ಜಮೀನನ್ನ ಖರೀದಿ ಮಾಡಿರ್ತಾರೆ. ಆದ್ರೆ ಈತ ಜಮೀನನ್ನ ಮಾತ್ರ ಖರೀದಿ ಮಾಡಿರ್ತಾರೆ. ಆದ್ರೆ ರಮೇಶ್ ಅವರು ಜಮೀನು ಕೊಟ್ಟಿರ್ತಾರೆ. ಆದ್ರೆ ಮನೆ ಮತ್ತು ಅಲ್ಲಿ ಸ್ವಲ್ಪ ಜಾಗ ಇರ್ತದೆ, ಅದನ್ನ ಕೊಟ್ಟಿರೋದಿಲ್ಲ. ಅವರು ರಮೇಶ್ ಮತ್ತು ಅವರು ದಂಪತಿ ಈಗ ವಾಸವಾಗಿರುವಂತದ್ದು. ರಮೇಶ್ ಅವರ ಮಗ ಈಗಾಗಲೇ ಏನಂದ್ರೆ ಅಮೆರಿಕದಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವರಿಗೆ ಯಾರು ಇಲ್ಲ. ಈಗ ಇವರಿಬ್ರು ಕೂಡ ವೃದ್ಧರಾಗಿದ್ದಾರೆ. ಮನೆಯಲ್ಲೇ ಇದ್ದು ಏನಂದ್ರೆ ಅವರು ಇಬ್ರು ಕೂಡ ಜೀವನವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಪ್ರತಿ ಬಾರಿನೂ ಕೂಡ ಏನಂದ್ರೆ ಸಚಿನ್ ಮೀಗ ಒಂದು ದಬ್ಬಾಳಿಕೆಯನ್ನ ಮಾಡ್ತಾ ಇರ್ತಾರೆ. ಯಾವಾಗ ಅಡಿಕೆ ಕೊಯ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಏನಂದ್ರೆ ಇವರನ್ನ ಮನೆ ಖಾಲಿ ಮಾಡಿಸಿಬಿಟ್ರೆ ಆ ಮನೆ ಜಾಗನೂ ಕೂಡ ಇವನಿಗೆ ಸಿಗ್ತದೆ ಅನ್ನೋ ಒಂದು ಆರೋಪ ವೃದ್ಧ ದಂಪತಿಗಳು. ಈಗಾಗಲೇ ಆ ದಂಪತಿಗಳು ಕೊಪ್ಪ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಆದ್ರೆ ಆ ದೂರಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಪೊಲೀಸರು ನೀಡ್ತಾ ಇಲ್ಲ. ಕಾರಣ ಎಂದ್ರೆ ಸಚಿನ್ ಮೀಗ ಅವರು ಡಿ ಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡರು. ಅದೇ ರೀತಿ ಏನಂದ್ರೆ ಕಾಂಗ್ರೆಸ್ ಮುಖಂಡರು. ಅದಕ್ಕೆ ಏನಂದ್ರೆ ಈಗಾಗಲೇ ಶೃಂಗೇರಿ ಶಾಸಕ ಟಿ ಡಿ ರಾಜೇಗೌಡ ಮತ್ತು ಇಲ್ಲಿನ ಅಧಿಕಾರಿಗಳು, ಪೊಲೀಸ್ನ ಹಿರಿಯ ಅಧಿಕಾರಿಗಳು ಆತನಿಗೆ ಒಂದು ಹೆಲ್ಪ್ ಮಾಡಿ ಆ ವೃದ್ಧ ದಂಪತಿಗಳಿಗೆ ಏನಂದ್ರೆ ಕಿರುಕುಳ ಕೊಡ್ತಾ ಇದ್ರು ಕೂಡ ಅವರಿಗೆ ಯಾವುದೇ ಒಂದು ನ್ಯಾಯವನ್ನ ಕೊಡದೆ ಒಂದು ಸತಾಯಿಸ್ತಾ ಇರೋದು. ಈಗ ವೃದ್ಧ ದಂಪತಿಗಳು ಏನಂದ್ರೆ ಹಲವು ಬಾರಿ ಠಾಣೆಗೆ ದೂರು ಕೊಟ್ಟರು ಕೂಡ ಯಾವಾಗ ಆ ದೂರಿಗೆ ಅವರಿಗೆ ಒಂದು ನ್ಯಾಯ ಸಿಗಲ್ಲ. ಅವರು ಈಗ ಮಾಧ್ಯಮದ ಮುಂದೆ ಬಂದಿರುವಂತದ್ದು, ನಮಗೆ ಒಂದು ನ್ಯಾಯವನ್ನ ಕೊಡಿಸಿ ಆತರ ದಬ್ಬಾಳಿಕೆಯನ್ನ ತಡಿಬೇಕು. ಈಗಾಗಲೇ ಏನಂದ್ರೆ ದಬ್ಬಾಳಿಕೆ ಯಾವ ರೀತಿ ಮಾಡಿದ್ರೆ ಅವರ ಮನೆಯನ್ನ ಗೇಟ್ ಅನ್ನ ಒಡೆದು ಮತ್ತೆ ಅವರಿಗೆ ಮನೆ ಬಾಗ್ಲೆಲ್ಲ ಡೋರ್ಗಳನ್ನ ಒಡೆದು ಸಚಿನ್ ಮೀಗ ಅವರ ಒಂದು ತಂಡದ ಸದಸ್ಯರು ಏನಂದ್ರೆ ಈ ರೀತಿ ಒಂದು ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ವೃದ್ಧ ದಂಪತಿಗಳು ಮಾಡ್ತಾ ಇರುವಂತದ್ದು. ಈಗ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಯಾವ ರೀತಿ ಅವರಿಗೆ ಒಂದು ನ್ಯಾಯವನ್ನ ಕೊಡ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.